ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ವಾರ್ಡ್ ನಂಬರ್ 6 ಬಡಾವಣೆಯ ರೋಡ್ಗಳನ್ನು ದುರಸ್ತಿ ಮಾಡುವ ಬಗ್ಗೆ ನಾನೊಂದು ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿಯಾಗಿ ಒಂದು ಪತ್ರವನ್ನು ಲಗತ್ತಿಸಿದ್ದೇನೆ. ಅದೇ ರೀತಿ ಬಂಬೂ ಬಜಾರ್ಲಿಂದ ಸುಲ್ತಾನ್ಪುರಕ್ಕೆ ಹೋಗುವ ರೋಡ್ ಕಳಪೆ ಮಟ್ಟದಾಗಿರೋದ್ರಿಂದ ಸಾಕಷ್ಟು ಬಾರಿ ನಾವು ಗಮನಕ್ಕಿಟ್ಟರೂ ಕೂಡ AW ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಅದನ್ನು ಗಮನಕ್ಕೆ ತಂದಿಲ್ಲ. ಇನ್ನೊಂದು ಹಂತವಾಗಿ ಮಾಡಿರ್ತಕ್ಕಂಥ ರೋಡನ್ನು ಸ್ವಲ್ಪ ಮುಂದೋದರೆ ಅದು ಜಂಪಾಗಿ ಅಲ್ಲಿ ಹೋಗ್ತಕ್ಕಂಥ ವೆಹಿಕಲ್ಗಳು, ಕಾರ್ ಇರ್ಬೋದು, ಸೈಕಲ್ ಮೋಟ್ರ್ ಇರ್ಬೋದು, ಇತ್ಯಾದಿ ಸೈಕಲ್ ಇರ್ಬೋದು, ಸುಮಾರು ಜನ ಅಂದರೆ ಒಂದು 100-200 ಗ್ರಾಮಗಳಿಂದ ಬರ್ತಕ್ಕಂಥದ್ದು, ಅಂದರೆ ಹೊರಗಡೆಯಿಂದ ರಿಂಗ್ ರೋಡಿಯಿಂದ ಸುಮಾರು 200-300 ಹಳ್ಳಿಗಳಿಂದ ಬರ್ತಕ್ಕಂಥ ಜನರಲ್ಲಿ ಅಲ್ಲಿ ಟೆಂಪೋ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಇತ್ಯಾದಿ ಕಾರ್ ಇರ್ಬೋದು, ಮಕ್ಕಳದು ವ್ಯಾನ್ ಇರ್ಬೋದು, ಹೀಗೆಲ್ಲ ತಾಪತ್ರೆ ಆಗೋದ್ರಿಂದ ದಯವಿಟ್ಟು ಆ ರೋಡನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿಕೊಡ್ಬೇಕಂತಕ್ಕಂಥದ್ದು ಕೂಡ ಮನವರಿಕೆ ಕಮಿಷನರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಬ್ಯಾರಿಕೇಡ್ನಲ್ಲಿ ಅಲ್ಲಿ ಬ್ಯಾರಿಕೇಡ್ ಸಿಸ್ಟಮ್ದಲ್ಲಿ ಏನು ಗಿಡ ಹಚ್ಚಿರಿ ಅಲ್ಲಿ ನೀರೇನೇ ಹಾಕೋದಿಲ್ಲ, ಅವು ಇವತ್ತು ಸಂಪೂರ್ಣವಾಗಿ ಗಿಡ ಏನದ ಒಣಗಿ ಹೋಗ್ತಾ ಇದ್ದಾವೆ. ಅದಕ್ಕೆ ದಯವಿಟ್ಟು ಸಂದರ್ಭ ಬಂದಾಗ ಅದನ್ನು ನೀರು ಹಾಕಿ ಬೆಳೆಸಬೇಕು, ಉಳಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಅದು ಅಷ್ಟೇ ನಾನು ಮಾತಾಡ್ತಾ ಇಲ್ಲ, ನಾನು ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಇಡೀ ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲೆಲ್ಲಿ ಡ್ರೈನ್ ಹೊಡೆದಿದೆ, ಎಲ್ಲೇ ರೋಡ್ ಇಲ್ಲೋ ಅವು ಸಂಪೂರ್ಣವಾಗಿ ತಾವು ಗಮನಕ್ಕಿಟ್ಕೊಂಡು ತಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗೆ ಹೇಳೋ ಕೆಲಸ ಮಾಡಿಸ್ಕೊಡ್ಬೇಕಂತಕ್ಕಂಥ ವಿನಂತಿನೂ ಕೂಡ ಮಾಡಿದ್ದೇನೆ. ಸಕಾರಾತ್ಮಕವಾಗಿ ಆಯುಕ್ತರು ಕೂಡ ಪರವಾಗಿಲ್ಲ, ಅದರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಆ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾನು ಮುನ್ಸಿಪಾಲ್ಟಿ ಕಮಿಷನರ್ನ ಆಯುಕ್ತರನ್ನ ನಾನು ಸುಲ್ತಾನ್ಪುರ ರೋಡ್ಲಿಂದ ದಯಾನಂದ ಪಾಟೀಲ್ರ ಮನೆಯಿಂದ ಈಚೆಗಡೆ ಮುಸ್ಲಿಂ ಸಂಘ ಹೋಗಿ ರೋಡು ಅಂದರೆ ಸಾರಡಾ ಕಲ್ಯಾಣ ಮಂಟಪ ಅಂತಿದೆ, ಅದನ್ನು ಒಂದು 300 ಫೀಟು ಮತ್ತು 20 ಫೀಟ್ ಹಿಂಗೆ ಅಗಲಿರೋದ್ರಿಂದ ಆ ರೋಡನ್ನು ಡ್ರೈನ್ ಜೊತೆಗೆ ಮಾಡಿಸ್ಕೊಡಿ ಅಂತಕ್ಕಂಥ ವಿನಂತಿ ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ಪರವಾಗಿಲ್ಲ ಮಾಡಿಕೊಡುತ್ತೇನೆ ಅಂತಕ್ಕಂಥದ್ದು ಆಶ್ವಾಸನೆ ಕೂಡಿದ್ದಾರೆ. ಅದೇ ರೀತಿಯಾಗಿ ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯರನ್ನು ಕೂಡ ಇದನ್ನು ಗಮನಹರಿಸಿ ನಮ್ಮ ಕಷ್ಟಕ್ಕೆ ಅವರು ಪರಿಹಾರ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ದೀನಿ. ಧನ್ಯವಾದ. ದಯಾನಂದ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ.